ನನ್ಗೊಂದು ದೊಡ್ಡ ಸುಪಾರಿ ಇದೆ. ನೀನಿರೋ ಜಾಗದಿಂದ 130 ಕಿಲೋಮೀಟರ್. ನೀನ್ ಹೊಡಿಬೇಕಾಗಿರೋದು MLA ಕ್ಯಾಂಡಿಡೇಟ್ನ. ಸಿನಿಮಾ ಬಗ್ಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಮೆಸೇಜು, ಒಂದು ಫ್ಲೋ ಆಫ್ ಕಂಟೆಂಟ್, ಒಂದು ಎಕ್ಸೈಟಿಂಗ್ ಫ್ಯಾಕ್ಟ್ರು, ಇದೆಲ್ಲ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಪ್ಯಾಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ಯಾಕಿಂಗು ಮತ್ತೆ ಒಳಗಡೆ ಇರೋದು ನೀಟಾಗಿ ಮಾಡಿದೀವಿ ಕಂಟೆಂಟು. ಅದು ಜನ ಅಕ್ಸೆಪ್ಟ್ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ಬೇಕು. ಅದೇ ರಕ್ಕಿ ನಾನು ಹೇಳೋದು ನಿಮ್ಗೆ. ಸರ್ ಒಟ್ಟು 5 ಹಾಡಿದೆ ಸಿನಿಮಾದಲ್ಲಿ. 5 ಹಾಡು ಒಂದೊಂದ್ ಕಡೆ ಒಂದೊಂದ್ ತರ ತೆಗೆದಿದ್ದೀವಿ. ಒಟ್ಟು 5 ಹಾಡಿದೆ ಸರ್. ನಾಗೇಂದ್ರ ಪ್ರಸಾದ್ ಅವ್ರು ಬರೆದಿದ್ದಾರೆ ಒಂದು ಹಾಡು, ಅರಸು ಅಂತಾರವ್ರು ಬರೆದಿದ್ದಾರೆ ಹಾಡು. ನಿಮ್ಗೆ ನಿಮ್ಮ ನಡುವೆ ಆಗುವಂತ ಕಥೆನೆ ರಕ್ಕಿ. ಆಕ್ಚುಲಿ ಇದು ಯಾರೋ ಒಬ್ಬ ಹೈಫೈ ಸ್ಟಾರ್ದು ಅಥವಾ ಹೈಫೈ ರಿಚ್ ಪರ್ಸನ್ ಅಲ್ಲ. ಇವಾಗ ನೀವು ಮಧ್ಯಮ ವರ್ಗದವರು, ನಾವು ಮಧ್ಯಮ ವರ್ಗ, ನಿಮ್ಮ ಏನ್ ನಡೀತಾ ಇದೆ ಕತೆ, ಅದನ್ನ ನಾನು ರಕ್ಕಿ ಮೇಲೆ ತೋರಿಸಿ. ರಕ್ಕಿ ಅನ್ನೋನ್ ಯಾರು? ಈಗ ಎಂಟ್ರಿ ಕೊಟ್ಟಿರೋ ರಕ್ಕಿ ರೌಡಿಗಳನ್ನ ಹೊಡಿಬೋದು, ಆದ್ರೆ ಆ ರೌಡಿಗಳನ್ನ ನಾನೇ ಅನ್ಕೊಂಡ್ರು ಮಾಡ್ಬೇಕು. ಈ ಲೋಕದಲ್ಲಿ ಹಣ ಎಲ್ಲರಿಗೂ ಬೇಕು. ನಮಸ್ಕಾರ ರೀ ಎಲ್ರು ಚಲೋ ಇದ್ದೀರೇನ್ರಿ? ಇವತ್ತು ನಮ್ದು ವೈಬ್ ಆಗಿದೆ ಸಾಂಗ್ ರಕ್ಕಿ ಮೂವಿಯಿಂದ ರಿಲೀಸ್ ಆಯ್ತು. ನೀವೆಲ್ರೂ ಬಂದ್ರಿ, ನೋಡ್ರಿ, ಸಪೋರ್ಟ್ ಮಾಡಿದ್ರಿ. ಅಂಡ್ ಈ ಹಾಡು ನಾವು ನಿಮ್ಗೋಸ್ಕರ ಮಾಡಿರೋದು. ಇದು ಒಂದು ಉತ್ತರ ಕರ್ನಾಟಕ ಹಾಡು. ಈ ಹಾಡ್ ಸ್ಪೆಷಾಲಿಟಿ ಏನಂತಂದ್ರೆ ಬಟ್ಟೆ ಎಲ್ಲ ಇಳಕಲ್ ಸೀರೆಯಿಂದ ಮಾಡಿರೋದು. ನಮ್ಗೆ ಇದೇ ತರ ಬ್ಯೂಟಿಫುಲ್ ಕಲರ್ಫುಲ್ ಆಗಿರ್ಬೇಕು, ಬ್ರೈಟ್ ಆಗಿರ್ಬೇಕು ಅಂತ ಆಸೆ ಇತ್ತು. ಅಂಡ್ ಇದೇ ತರ ಬಟ್ಟೆಲೂ ಮಾಡ್ಬೇಕಂತ ಆಸೆ ಇತ್ತು. ಈ ಉತ್ತರ ಕರ್ನಾಟಕ ಸಾಂಗ್ ಡ್ಯಾನ್ಸ್ ಸ್ಟೈಲು ನಾನು ಫಸ್ಟ್ ಟೈಮ್ ಮಾಡಿದ್ದು. ಸೊ ನಂಗೆ ತುಂಬಾ ಖುಷಿ ಸಿಕ್ತು, ಎಕ್ಸ್ಪೀರಿಯನ್ಸ್ ಸಕಲಾಗಿತ್ತು. ಅಂಡ್ ಇನ್ನೂ ಇದೇ ತರ ಎಷ್ಟೊಂದು ಉತ್ತರ ಕರ್ನಾಟಕ ಹಾಡ್ ಮಾಡ್ಬೇಕಂತ ನಂಗೆ ಆಸೆ ಇತ್ತು. ನಾನು ಸರ್ ಫಿಲ್ಮ್ ಓದಿದ್ದೀನಿ, ನಾನು ಜರ್ಮನಿ ಫಿಲ್ಮ್ ಓದಿದ್ದೀನಿ. ಅದ್ರ ಜೊತೆಗೆ ಥಿಯೇಟರ್ ವರ್ಕ್ ಮಾಡಿದ್ದೀನಿ, ಥಿಯೇಟರ್ ಕಲ್ತ್ಕೊಂಡಿದ್ದೀನಿ. ಅಂಡ್ ಎಷ್ಟೊಂದು ಸ್ಟೂಡೆಂಟ್ ಫಿಲ್ಮ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ನಾನು ಅಪ್ಪು ಅಂಕಲ್ ಜೊತೆ ಮಾತಾಡಿದೆ, ನಮ್ಮ ಪವರ್ ಸ್ಟಾರ್ ಅವ್ರ ಜೊತೆ. ಅವಾಗ ಅವ್ರು ಹೇಳಿದ್ರು, ನೀನು ಒಂದು ಪೊಟೆನ್ಷಿಯಲ್ ಇದೆ. ಅವ್ರು ನಂದು ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಅವ್ರು ಹೇಳಿದ್ರು, ನಿಂಗೆ ಒಂದು ಪೊಟೆನ್ಷಿಯಲ್ ಇದೆ, ನೀನು ಮುಂಬೈಗೆ ಹೋಗ್ಬಿಟ್ಟು ಆಕ್ಟಿಂಗ್ ಸ್ಕೂಲ್ಗೆ ಜಾಯ್ನ್ ಆಗು ಅಂತ. ಅವಾಗ ನಾನು ನನ್ನ ಅಪ್ಪ ಅಮ್ಮನ ಫುಲ್ ಇಟ್ಕೊಂಡ್ಬಿಟ್ಟಿದೆ, ಪ್ಲೀಸ್ ನಾನು ಆಕ್ಟಿಂಗ್ ಹೋಗ್ಬೇಕು, ಜರ್ಮನಿ ಸ್ಕೂಲ್ ನಂಗೆ ಬೇಡ, ನಾನು ಇಂಡಿಯಾಗೆ ಬಂದು ಆಕ್ಟಿಂಗ್ ಮಾಡ್ಬೇಕು ಅಂತ. ಅವಾಗ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಅಪ್ಪು ಅಂಕಲ್ ಅದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ರು. ಅವ್ರು ಹೇಳಿದ್ರು, ನಿನ್ ಪ್ಯಾಷನ್ ಜೊತೆ ನಿನ್ ಸ್ಟಡೀಸ್ ಮೇಲೂ ಗಮನ ಇರ್ಲಿ ಅಂತ. ಸೊ ಅದಕ್ಕೆ ನಾನು ನನ್ನ ಫುಲ್ ಗಮನ ಇದು ಸ್ಟಡೀಸ್ ಮೇಲೆ ಇಟ್ಟೆ. ಸ್ಕೂಲ್ ಮುಗಿಸ್ದೆ, ಇಂಜಿನಿಯರಿಂಗ್ ಮಾಡಿದೆ ಜರ್ಮನಿಯಲ್ಲಿ, ಅಂಡ್ ಮಾಸ್ಟರ್ಸ್ ಮಾಡಿದೆ ಜರ್ಮನಿಯಲ್ಲಿ. ಅದೆಲ್ಲ ಮಾಡ್ಕೊಂಡು ಅಟ್ ದ ಸೇಮ್ ಟೈಮ್ ನಾನು ಫಿಲ್ಮ್ ಪ್ಯಾಷನ್ ಇತ್ತು. ಅದೆಲ್ಲ ಮಾಡಿದ್ಮೇಲೆ ಟ್ರೈನಿಂಗ್ ಎಲ್ಲ ಆದ್ಮೇಲೆ ರಕ್ಕಿ, ನಾನೊಂದು ಲೊಕೇಶನ್ ಕಳ್ಸಿದ್ದೀನಿ. ಇದು ಸಾಧಾರಣ ಸುಪಾರಿ ಅಲ್ಲ. ಪೊಲೀಸ್ನಿಂದ, ಲಾಯರ್ನಿಂದ, ಜಡ್ಜ್ನಿಂದ, ಕಾನೂನಿಂದ ನೀನ್ ಬಚಾವಬಹುದು. ಆದ್ರೆ ಅದೇ ನಿನ್ ಹಣೆಯಲ್ಲಿ ಬರೆದಿರೋ ಅಕ್ಷರ ಓದಿ ಹೀಗೆ ಮಾಡು ಅಂತ ಹೇಳಿರೋದು ನನ್ನೊಬ್ಬನಿಗೆ. ಸರ್ ಒಂದೆರಡು ಆ್ಯಡ್ ಮಾಡ್ತೀನಿ. ಈಗ ನನ್ನ ಮಗ ಹೇಳಿದ್ದಕ್ಕೆ ಒಂದು ಎಜುಕೇಶನ್ ಬಗ್ಗೆ ಹೇಳ್ತಿದ್ದ. ಆಕ್ಚುಲ್ ಆಗಿ ನಾವು ಅವ್ನು ಹೇಳ್ದಂಗೆ ನಾವು ಎಲ್ರೂ ಒಂದು ಒಪ್ಪಂದಕ್ಕೆ ಬಂದಿದ್ವಿ, ನಾನು ನನ್ನ ಹೆಂಡತಿ ನನ್ನ ಮಗ. ಏನಂದ್ರೆ ಫಸ್ಟ್ ವಿದ್ಯಾಭ್ಯಾಸ, ಯಾವುದೇ ಕಾರಣಕ್ಕೂ ಅದಕ್ಕೆ ಏನು ಕಾಂಪ್ರಮೈಸ್ ಆಗಬಾರ್ದು, ವಿದ್ಯಾಭ್ಯಾಸದ ಕಡೆಗೆ ಫಸ್ಟ್ ಗಮನ ಹೋಗ್ಲಿ ಅಂತ. ಸೊ ಚಿಕ್ಕದ್ರಿಂದ ನಾವು ಹಂಗೆ ಅವ್ನಿಗೆ ಬೆಳೆಸ್ಕೊಂಡ್ ಬಂದ್ವಿ. ಅವನು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಟ್ಟ. ಅವನು ನನಗೆ ಏನು ಹೆಮ್ಮೆಯಿಂದ ಇಷ್ಟಪಡಕ್ಕೆ ಹೇಳ್ತೀನಿ ಅಂದ್ರೆ, ಎಂಜಿನಿಯರಿಂಗ್ ಅಲ್ಲೂ ಅವನು ಟಾಪರ್, ಮತ್ತೆ ಮಾಸ್ಟರ್ಸ್ ಅಲ್ಲೂ ಟಾಪರ್. ಅವನು ಜರ್ಮನಿಯಲ್ಲಿ, ನೆದರ್ಲೆಂಡ್ಸ್ ಅಲ್ಲಿ ಓದಿರೋದವನು, ಎಲ್ಲದರಲ್ಲೂ ಟಾಪರು. ಅದೇ ರೀತಿ ಅವ್ನ ಪ್ಯಾಷನ್ ಅಲ್ಲಿ ಈ ನೀವು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದಾನೆ. ನಮ್ಮ ನಿರ್ದೇಶಕರು ವೆಂಕಟ್ ಅವರ ಒಂದು ಮಾರ್ಗದರ್ಶನದಲ್ಲಿ ಸಂಪೂರ್ಣ ತಯಾರಿ ಮಾಡ್ಕೊಂಡು, ಫೈಟ್ಸ್ ಆಗಿರಬಹುದು, ಸಾಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರಬಹುದು, ಡೈಲಾಗ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಸಂಪೂರ್ಣ ತಯಾರಿ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಪ್ರಯತ್ನ ಮಾಡಿದ್ದಾನೆ. ನೀವು ತೆರೆ ಮೇಲೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಆಪರೇಷನ್ ಭಯ ಹುಟ್ಟಿಸ್ತಾ? ಈ ಕೆಲಸನ ಮನ್ಸಿಂದ ಮಾಡಕ್ ಒಪ್ಕೋತಾ ಇಲ್ಲ, ಆದ್ರೆ ನಿನಗೋಸ್ಕರ. ರಕ್ಕಿ, ನೀ ನನ್ನ ಕಾಪಾಡ್ತೀಯ ಅಂತ ಗ್ಯಾರಂಟಿ ಇದೆ. ಚೆನ್ನಾಗಿದೆ. ನಮ್ಮ ರಕ್ಕಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಟ್ಸ್ ಎ ಕ್ರೈಮ್ ಥ್ರಿಲ್ಲರ್ ಮೂವಿ. ಅದ್ರಲ್ಲಿ ನನ್ನ ಪಾತ್ರ ಬಂದು ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಮಂಗಳ ಎಲ್ಲಾರ್ಗು ಸಿರಿ ತಗೊಂಬರೋ ಅಂತ ಪಾತ್ರ. ನನ್ನ ಪಾತ್ರದ ಹೆಸರು ಸಿರಿ.
ಮತ್ತೆ ನಾನು ಜೆನ್ಸಿ ಹುಡುಗಿ, ಪ್ರೀತಿಗೆ ಅವಲಂಬಿಸ್ತಾ ಇರ್ತಾರೋ ಅಂತ ಹುಡುಗಿ, ಶಿ ವಾಂಟ್ಸ್ ಟು ಬಿ ಅಂಡರ್ಸ್ಟುಡ್, ಶಿ ವಾಂಟ್ಸ್ ಟು ಬಿ ಸೀನ್ ಅನ್ನೋ ಒಂದು ಪಾತ್ರ. ಮತ್ತೆ ಇದು ಮೋಸ್ಟ್ ವಿಭಿನ್ನ ಅನ್ನೋದ್ರಲ್ಲಿ ಅಪ್ಪ ಮಗಳು ಪಾತ್ರ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಈ ಒಂದು ಪಾತ್ರ ಪ್ರೀತಿನ ಹಿಡಿದಿಟ್ಕೊಂಡು ಅಪ್ಪಗೆ ಪ್ರೀತಿ ತೋರಿಸುವಂತ ಒಂದು ಹುಡುಗಿ. ಇನ್ನು ನನ್ನ ಸ್ಟೈಲ್ ನಾನು ಹೇಳ್ಬೇಕು ಅಂದ್ರೆ ಪ್ರೀತಿಯ ರಕ್ಕಿಗೆ ಪ್ರೀತಿಯ ಸಿರಿ, ಮಾತಿನಲ್ಲಿ ಚಿಂದಿ, ಯೋಚನೆಯಲ್ಲಿ ಬೆಂಕಿ. ಲಕ್ಕಿಗೆ ಈ ಸಿರಿ ಸಿಕ್ಕಿ ಸಿರಿವಂತ ಆಗ್ತಾನೋ ಅಥವಾ ಈ ಸಿರಿ ಸಿಕ್ಕಿ ಸಿರಿವಂತ ಆಗ್ತಾನೋ, ನೀವು ಫಿಲಮ್ಗೆ ಬಂದು ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ನೀವು ಕುಟುಂಬ ಸಮೇತ ಬನ್ನಿ, ಆಶೀರ್ವಾದಿಸಿ ನಮ್ಮ ಲಕ್ಕಿ ಮೂವಿಗೆ. ಥ್ಯಾಂಕ್ಸ್. ಹಲೋ ಮೆಂಟಲಾ? ಆದ್ರೆ ಒಂದ್ ಮಾತು, ಇದೇ ಲಾಸ್ಟ್ ಟೈಮ್. ಬೇಟೆ ಕಣ್ಣು ಮುಂದೆ ಸಿಕ್ಕಿದಾಗ ಯಾವನಾರ ಬಿಡ್ತಾನೇನು? ಸರ್, ಬೇಟೆ ಮುಂದೆ ಸಿಕ್ತ್ರೆ ಖಂಡಿತ ಬಿಡ್ಬಾರ್ದು ಸರ್. ಕರೆಕ್ಟ್ ಆಗಿ ಹೇಳ್ದೆ. ನಾನು ಆಕ್ಚುಲಿ ನೀವು ಜಿ ಕನ್ನಡದಲ್ಲಿ ಮಹಾನಟಿ ಶೋ ಅಲ್ಲಿ ನೋಡಿರ್ಬೋದು ಸೀಸನ್ 1 ನಲ್ಲಿ. ಸೊ ಇದು ನನ್ನ 5ನೇ ಚಿತ್ರ ರಕ್ಕಿ ಅಂತ. ಸೊ ನಾನ್ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಕತ್ತೀನಿ ಇದ್ರಾಗ. ಪೊಲಿಟಿಷಿಯನ್ ಪಾತ್ರ ಮಾಡೀನಿ. ಸೊ ನನ್ಗಂತೂ ಬಹಳ ಖುಷಿ ಕೊಟ್ಟದ ಆಸ್ ಅನ್ ಆಕ್ಟರ್, ಅಂಡ್ ನೋಡೋರ್ಗು ತುಂಬಾ ಖುಷಿ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ನಮ್ ಪಿಕ್ಚರ್ ಮಸ್ತ್ ಅನಾಹುತ ಆಯ್ತ್ರಿ, ಎಲ್ರು ಬಂದು ನೋಡ್ಬೇಕಂತ ಕೇಳ್ಕೊಂತೀನಿ. ನೀವ್ ನಂಗೆ ಏನಾದ್ರೂ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾನು ನಿಮ್ನ ಕಿಡ್ನಾಪ್ ಮಾಡ್ಬಿಡ್ತೀನಿ ಅಷ್ಟೇ. ನಿಮಗ್ ನನ್ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ ರಾಕಲ? ಬಾರ್ ಹೋಗೋಣ. ಆದಷ್ಟು ಬೇಗ ದುಡ್ಡು ವಾಪಸ್ ಕೊಟ್ಬಿಡಿ, ಇಲ್ಲಾಂದ್ರೆ ಗೊತ್ತಲ್ಲ.